ರೇಣುಕಾಸ್ವಾಮಿ ಮಾಡಿದ್ದಾನೆ ಅಂತಲ್ಲ, ಅವನು ಯಾರಿಗೋಸ್ಕರ ಒಳ್ಳೇದು ಮಾಡಿದವನು, ಅವನು ತನ್ನ ಹೆಂಡ್ತಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ನಮ್ಮ ಅಕ್ಕನಿಗೆ ಈ ಥರ ಮಾಡಬೇಡ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಅವ್ರಿಗೆ ಪವಿತ್ರ ಗೌಡನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದೆ. ಯಾಕಂದರೆ ಅವನು ಇದಕ್ಕೆ ಮುಂಚೆನೇ ಹೆಂಡ್ತಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದ ಗೊತ್ತಾ? ದರ್ಶನ್ ಕೇಳಿದಿರಲ್ವ? ಸಿಗರೇಟಲ್ಲಿ ಸುಟ್ಟಿದ್ದಾನೆ, ಕಟ್ಕೊಂಡು ಹೆಂಡ್ತಿ ಕಟ್ಕೊಂಡ್ಮೇಲೆ ಇವ್ನಿಗೆ ಅದೃಷ್ಟ ಬಂದಿದೆ, ಫಿಲಿಮಲ್ಲಿ ಒಳ್ಳೊಳ್ಳೆ ಅನುಕೂಲ ಆಗಿದೆ, ಎಲ್ಲ ಸಂಪರ್ಕ ಸಿಕ್ಕಿದೆ, ಇವ್ನು ಸ್ಟಾರ್ ಆಗೋಕ್ಕೆ ಕಾರಣ ಹೆಂಡ್ತಿ ಅಂತ. ಹೆಂಡ್ತಿನ ಬಿಟ್ಬಿಟ್ಟು ಇವನೇನೋ ಇಟ್ಕೊಂಡು ಪವಿತ್ರ ಗೌಡನ ಜೊತೆ ಸಂಬಂಧ ಬೆಳೆಸಿದ್ರು. ಓಕೆ, ಸಂತೋಷ ಇರಲಿ, ಏನು ಮಾಡೋಕ್ಕಾಗಲ್ಲ, ಅದು ಫಿಲ್ಮ್ ಲ್ಯಾಂಡಲ್ಲಿ. ಆದರೆ ಪಾಪ ಅವನೇನೋ ನಮ್ಮ ಅಕ್ಕ ಚೆನ್ನಾಗಿರಲಿ, ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ನಮ್ಮ ಬಾಸ್ ಬಗ್ಗೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವನೇನು ಕಳಿಸಿದ, ಅದು ಓಕೆ ತಪ್ಪು. ಇವ್ರಿಗಿರೋ ಇಂಪ್ಲೂಯೆನ್ಸಲ್ಲಿ ಇವರೊಬ್ಬ ಸ್ಟಾರ್ ನಟ ಆಗಿ ಎಲ್ಲ ಇಂಪ್ಲೂಯೆನ್ಸ್ ಇಟ್ಕೊಂಡು ಅಟ್ಲೀಸ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ನಿಗೆ ಇಷ್ಟೊಂದು ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಯಾರೋ ಅವನಿಗಿರೋ ಇಂಪ್ಲೂಯೆನ್ಸಲ್ಲಿ ಎಲ್ಲೆಲ್ಲೋ ಹೋಗಿ ಇಂಪ್ಲೂಯೆನ್ಸ್ ಮಾಡಿ ಸ್ಟಾರ್ ನಟ ಅಂದ್ಬಿಟ್ಟು ಪ್ರಚಾರ ತೊಗೊಂಡು ಇವತ್ತೆಲ್ಲ ರಾಜಕೀಯದಲ್ಲಿ ಇಂಪ್ಲೂಯೆನ್ಸ್ ಇದೆ ಅಂದ್ಬಿಟ್ಟು ಮಾಡಿದರೆ ಯಾರೋ ಒಂದು ಪೊಲೀಸ್ ಅವ್ರಿಗೆ ಹೇಳಿದರೆ ಅವ್ನು ಕರೆದ್ರು ಏನೋ ಹೇಳಿ ಕ್ಷಮಾಪಣೆ ಕೇಳಿದ್ರು. ಇವನು ಇಷ್ಟೆಲ್ಲ ಮಾಡಿ ಕರ್ಕೊಂಬಂದು ಕಿಡ್ನ್ಯಾಪ್ ಮಾಡಿ 30 ಕಡೆ ಇವರು ಇವನು ಸಂಘ ಇಟ್ಕೊಂಡು ಎಲ್ಲರ ಕಡೆ ಹಿಂಗೆ ಸಂಬಂಧ ಬೆಳೆಸ್ಕೊಂಡು 30 ಕಡೆ ಇವ್ರದ್ದು ಏನೋ ಯೂನಿಯನ್ ಈ ಥರ ಮಾಡ್ಕೊಂಡು ಎಲ್ಲ ರೌಡಿಸಮ್ ಮಾಡ್ಕೊಂಡು ಮಾಡಿದ್ದಾರೆ. ಅದು ತಪ್ಪಲ್ವ? ಅವ್ರು ನಾವಾಗ ಎಲ್ಲೋ ಕೆಲಸ ಮಾಡೋನ್ನ, ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡೋನ್ನ ರೋಡಿಂದ ಕರ್ಕೊಂಬಂದು ಅವನ್ನ ಕ್ಯಾಚ್ ಮಾಡಿ ಅಲ್ಲಿರೋ ಅಧ್ಯಕ್ಷನು ಅವನಿಗೆ ಇಂಟಿಮೇಷನ್ ಕೊಟ್ಟು ಕರ್ಕೊಂಬಂದು ರೋಡಲ್ಲೆಲ್ಲ ಬರೆದು ಹೊಡೆದು ಆ ಥರ ಚಿತ್ರಹಿಂಸೆ ಕೊಟ್ಟು ಕರೆಂಟ್ ಕೊಟ್ಟು ಆ ಥರ ಎಲ್ಲ ಮಾಡಿದ್ದಾರೆ. ಅದು ತಪ್ಪಲ್ವ? ಯಾಕೆ ಮಾಡಬೇಕಾಯ್ತು ಅದು? ಅಟ್ಲೀಸ್ಟ್ ಬೇಡ ಅಂತ ಹೋದ್ನಲ್ಲ, ಓಲಿ ಅವ್ನು ಕೈ ಕಾಲು ಇಟ್ಕೊಂಡು ಸಾರಿ ಕೇಳಿದ್ನಲ್ಲ, ಓಲಿ ಹಾಳಾಗೋಗ್ಲಿ ಅಂತೇಳಿ ಬಿಟ್ಬಿಡ್ಬೇಕಾಯ್ತು. ಬೇಡ ಅಲ್ಲ ಮೇಡಮ್, ಇವರು ದರ್ಶನ್ ಒಳ್ಳೇದು ಮಾಡ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಈಗ ಹೇಳ್ತಾರೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಬಡವರಿಗೇನೋ ಒಂದು ಹೆಲ್ಪ್ ಮಾಡಿದ್ದಾರೆ. ಇವತ್ತು ನಮ್ಮ ಪುನೀತ್ ಎಷ್ಟು ಮಾಡಿದ್ದಾರೆ, ಇವತ್ತಿಷ್ಟು ವರ್ಷದಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಪುನೀತ್ ಎಷ್ಟು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲಾದರೂ ಒಂದು ಪ್ರಚಾರ ಆಗಿತ್ತಾ? ಈ ಥರ ಹೆಲ್ಪ್ ಮಾಡಿದ್ದಾರೆ, ಈ ಥರ ಸಹಾಯ ಮಾಡ್ತಾರೆ, ಅನಾಥಾಶ್ರಮ ನಡೆಸ್ತಾ ಇದ್ದಾರೆ, ಮೈಸೂರಲ್ಲಿ ಧಾಮ ನಡೆಸ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾರೆ. ಅಂಗವಿಕಲರಿಗೆ ಮತ್ತು ಕಣ್ಣಿಲ್ದವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲಾದರೂ ಪ್ರಚಾರ ಆಗಿತ್ತಾ? ಅವರು ಸತ್ತ ಮೇಲೆ ತಾನು ಇವರೆಲ್ಲ ಗೊತ್ತಾಗಿದ್ದು. ಇವತ್ತು ಆ ಥರ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿರೋದು. ಯಾಕಂದರೆ ಇವರು ಅವ್ರ ಅಪ್ಪ ಅವರು ಒಳ್ಳೆ ಕಲಾವಿದರು, ದರ್ಶನ್ ಅವರ ಅಪ್ಪರು. ಈಗ ಅವರು ಎಷ್ಟೆಲ್ಲ ಅವ್ರು ನೋಡಿದರೆ ಭಯ ಆಗೋದು, ಎಲ್ಲ ರೌಡಿಸಮ್ ಪಾಠೇ ಮಾಡೋರು ಫಿಲಿಮಲ್ಲಿ ಅಲ್ವಾ? ಅವ್ರು ಎಷ್ಟು ಸಾಧು, ನೋಡಲಿಕ್ಕೆ ಫಿಲಿಮಲ್ಲಿ ಆ ಥರ ಇದ್ದರು. ಆದರೆ ನೋಡೋಕ್ಕೆ ಸಮಾಜದಲ್ಲಿ ಅವರು ಭಾರಿ ಒಳ್ಳೆಯ ವ್ಯಕ್ತಿ, ಒಳ್ಳೆ ಮೃದು ಸ್ವಭಾವ. ಅವ್ರ ತಾಯಿ ಅಷ್ಟೇ ಒಳ್ಳೆ ಮೃದು ಸ್ವಭಾವದ, ಆ ಥರ ಬೆಳೆಸ್ಕೊಂಡು ಹೋಗೋದು. ಇವರು ಮೃದು ಸ್ವಭಾವ ಅಂತ ನೋಡೋಕ್ಕೆ ಕಲ್ತಾರೆ. ಅವರೆಲ್ಲ ಫಿಲಿಮ್ ಡೈಲಾಗ್ ತಗೊಂಡು ಇವೆಲ್ಲ ಮಾಡಿದ್ದು ತಪ್ಪು. ಇವತ್ತು ಸಾಮಾನ್ಯವಾಗಿ ಈಗ ಏನಾಗ್ತದೆ ಇವ್ರು ಮಾಡೋದ್ರಿಂದ, ಈಗ ನೋಡಿ ಅಲ್ಲಿ ಜೈಲಲ್ಲಿ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗಿ ಸಿಗರೇಟ್ ಸೇದಂಥದ್ದೇನಿತ್ತು ಬೇಡ, ಅವ್ರು ಸಪ್ರೇಟಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಚಟ ಇತ್ತು ಏನೋ ಇಲ್ಲ ಕರ್ಕೊಂಡೋಗಿ ಏನೋ ಬೇರೆ ಕಡೆ ಎಲ್ಲ ಮಾಡ್ಬೋದು. ಅದೆಲ್ಲ ಗುಂಪು ಕಟ್ಕೊಂಡು ಒಳ್ಳೆ ಇದು ಏನು ರೆಸಾರ್ಟ್ಸಲ್ಲಿ ಥರ ಕೂತ್ಕೊಂಡ್ರೆ ಈ ಸಮಾಜಕ್ಕೆ ಏನಾಗುತ್ತೆ ಹೇಳಿ? ಜನ ಸಮಾಜದಲ್ಲಿ ಕೆಡ್ತಾರೆ. ಯಾಕಂದರೆ ದರ್ಶನ ಈ ಥರ ಮಾಡಿದ್ದಾರೆ, ಅಲ್ಲೇ ಜೈಲಿಗೆ ಹೋದರೆ ಎಲ್ಲ ಅನುಕೂಲ ಸಿಗುತ್ತೆ, ನಾವು ಯಾಕೆ ಮಾಡಬಾರ್ದು ಅನ್ನೋದು ಜನಕ್ಕೆ ಪ್ರೋತ್ಸಾಹ ಆಗುತ್ತೆ. ಅದು ಸಮಾಜ ಹಾಳಾಗುತ್ತೆ. ಎಲ್ಲ ಹುಡುಗರು ಏನಾಗುತ್ತೆ, ವಯಸ್ಸು ಹುಡುಗರು ಇದನ್ನೇ ಕಲಿತಾರೆ. ಇವಾಗ ನೋಡಿ ಎಲ್ಲ ಅಲ್ಲಿ ಹೋಗ್ತಾರೆ, ಆಟೋದಲ್ಲೂ ಅಲ್ಲ ಹಾಕ್ಕೊಂತಾರೆ, ಅವ್ನು ಕೈದಿ ನಂಬರ್ ಹಾಕ್ಕೊಳ್ತಾನೆ, ಇವನು ಯಾರಪ್ಪ ಕೈದಿ ನಂಬರು ಅಂತಾನೆ ಆಟೋದಲ್ಲಿ. ಇವೆಲ್ಲ ಒಂದಕ್ಕೊಂದು ಜಗಳಕ್ಕೆ ಕಾರಣ ಆಗುತ್ತೆ ಅಲ್ವಾ? ಆ ಥರ ಎಲ್ಲ ಮಾಡ್ಬೋದು ತಪ್ಪು. ಸಮಾಜದಲ್ಲಿ ಏನಾದರೂ ಒಳ್ಳೆಯ ಸಂದೇಶ ಇರಬೇಕು. ದಾನ ಧರ್ಮ ಮಾಡಲಿ, ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ಒಂದು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಲಿ. ಫಿಲಿಮಲ್ಲಿ ಈಗ ಎಷ್ಟೋ ಜನ ಅನಾಥರಾಗಿದ್ದಾರೆ ಫಿಲಿಮ್ ಲ್ಯಾಂಡ್ಗೆ ಹೋಗ್ಬಿಟ್ಟು, ಅಂಥವ್ರಿಗೆಲ್ಲ ಬಡವ್ರ ಬಗ್ಗೆ ಹೆಲ್ಪ್ ಮಾಡಿ, ಸಂತೋಷ. ಈಗ ಕನ್ನಡದ ಅಭಿಮಾನಿಯಾಗಿ ಅವರು ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ, ಹೋಗ್ಲಿ ಒಳ್ಳೇದು ಮಾಡಲಿ, ಸಂತೋಷ ಅಲ್ವಾ? ನಮಗೊಂದು ಹೆಮ್ಮೆ ಆಗುತ್ತೆ. ಹೊಡೆದ್ಬಿಟ್ಟು ಯಾರನ್ನೋ ಹೋಗಿ ಹೊಡೆದು ಕರೆಂಟ್ ಕೊಟ್ಟು ಚಿತ್ರಹಿಂಸೆ ಕೊಡೋದು ತಪ್ಪಲ್ಲ. ಅದು ಕಾಲಿಟ್ಕೊಂಡು ಬೇಡ್ಕೊಂಡಿದ್ದಾನೆ. ಈಗ ನೇನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ನೋಡಿ, ಕಾಲಿಟ್ಕೊಂಡು ಬೇಡ್ಕೊಂಡ್ರು ಬಿಡ್ತಲ್ವಲ್ಲ. ಪವಿತ್ರ ಗೌಡಗೋಸ್ಕರ ಇವನು ಯಾಕೆ ಮಾಡಬೇಕಾಯ್ತು? ಇಲ್ಲ ಇವ್ರನ್ನೇನು ಹೊಂದಿಲ್ವಲ್ಲ, ಪವಿತ್ರ ಗೌಡಗೋಸ್ಕರ ಇವನು ಅಷ್ಟೊಂದು ಮಾಡೋದಂತ ಅವಶ್ಯಕತೆ ಇರಲಿಲ್ಲ. ಬಟ್ ನಾವು ಹೇಳೋದು ಕನ್ನಡ ಅಭಿಮಾನಿಯಾಗಿ ಕನ್ನಡಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಇರಲಿ. ಇವೆಲ್ಲ ಬಿಟ್ಟು ಒಂದು ಒಳ್ಳೆತನ, ಒಳ್ಳೆ ಮನೋಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದು. ಇವ್ರು ಇನ್ನು ಮುಂದೆ ಯಾರೇ ಆಗಿರಲಿ. ಇವತ್ತು ನೋಡಿ ನೆನ್ನೆ ಯಾರು ಹೇಳ್ತಾ ಇದ್ದಾರೆ, ಲೇಡೀಸ್ 150 ಜನ ಒಂದು ಮೆಂಬರ್ಶಿಪ್ ಮಾಡಿಕೊಂಡು ಈ ಥರ ರೇಪು ಅದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನೆನ್ನೆ ಸಿದ್ದರಾಮಯ್ಯರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ಥರ ಮಾಡಿಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ. ಫಿಲಿಮ್ ಲ್ಯಾಂಡಲ್ಲಿ ಒಳ್ಳೆ ಇದೆ, ಒಳ್ಳೊಳ್ಳೆ ಅನುಕೂಲ ಇದೆ. ಅದರಿಂದ ಒಳ್ಳೆಯದನ್ನು ಸಮಾಜದಲ್ಲಿ ಫಿಲಿಮ್ ಕನ್ನಡದಲ್ಲಿ ಬೆಳೆಸಿ, ಕನ್ನಡ ನಾಡು ನುಡಿ ಎಲ್ಲ ಬೆಳೆಸಿ, ಕನ್ನಡವನ್ನು ಬೆಳೆಸಿ ಒಂದು ಒಳ್ಳೆ ಉತ್ತೇಜನ ಕೊಡಲಿ. ಎಲ್ಲ ಫಿಲಿಮ್ ಆ್ಯಕ್ಟ್ರುಗಳು ಎಲ್ಲರಿಗೂ ಅಷ್ಟೇ ಒಳ್ಳೆಯ ಮನೋಭಾವ, ಪ್ರೀತಿ, ವಿಶ್ವಾಸ ಇಟ್ಕೊಂಡು ಈ ಥರ ಒಂದು ಕನ್ನಡಕ್ಕೊಂದು ಒಳ್ಳೇದು ಮಾಡಲಿ, ಕರ್ನಾಟಕಕ್ಕೆ ಒಂದು ಒಳ್ಳೆಯ ಒಂದು ಕೀರ್ತಿ ಇರಲಿ. ಅದು ನಮ್ಮ ಒಂದು ಅಭಿಮಾನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.